ಆಗಲ್ಲ ಗೊತ್ತು ಏನಾಗಲ್ಲ ಅಂದ್ರೆ ಏನ್ ಮಾಡಕ್ಕಾಗುತ್ತೆ ವರ ಕೇಳ್ಬೋದಲ್ಲ ನೀವು ಬರ ಅದ್ 3 ಕೇಳಕ್ ಕೇಳಿರೋದು ಅಷ್ಟೇ ನೀವು ಒಂದು ದುಡ್ಡು ಕೇಳಿದೀರಾ ಇನ್ನು 2 ಆಪ್ಷನ್ ಇದೆ ಅಲ್ವಾ ನಿಮ್ಗೆ ಎರಡು ಮೂರನ್ನು ದುಡ್ಡೆ ಮೂರನ್ನು ದುಡ್ಡೆ ಓಕೆ ಒಟ್ನಲ್ಲಿ ದುಡ್ಡು ಯಾಕಂದ್ರೆ ನಮ್ ಟ್ಯಾಲೆಂಟ್ ಗವರ್ಮೆಂಟ್ ಕೆಲಸ ಕೊಡೋದಿಲ್ಲ ಸರ್ ಅಟ್ಲೀಸ್ಟ್ ಆ ಹಣನ ಬ್ಯಾಂಕ್ ಅಲ್ಲಿ ಎಫ್ಡಿ ಮಾಡಿ ತಿಂಗಳ ಬರೋ ಬಡ್ಡಿ ದುಡ್ಡು ತಿಂದು ಹೇಗಿರ್ತೀನಿ ಸರ್ ಮೊದಲನೇದಾಗಿ ಎಲ್ಲರ ಲೈಫಲ್ಲೂ ಒಂದು ಒಳ್ಳೆ ಡ್ರೀಮ್ ಗರ್ಲ್ ಇಲ್ಲಿ ಅಂತ ಆಸೆ ಪಡ್ತಾರೆ. ಸೊ ಅದೇ ತರ ನಾನು ಕೂಡ ಮೊದಲನೇದಾಗಿ ನಾನು ಒಂದು ಒಳ್ಳೆ ಹುಡುಗಿನ ಕೊಡಪ್ಪ ಅಂತ ಹೇಳಿ ದೇವ್ರನ್ನ ಕೇಳ್ಕೊತೀನಿ. ಓಕೆ ನೆಕ್ಸ್ಟ್ ಎರಡನೇ ವಾರ ಏನ್ ಕೇಳ್ತೀರಾ? ಎರಡನೇ ವಾರ ಒಂದು ಒಳ್ಳೆ ಉದ್ಯೋಗ ಇದೆ, ಅದು ನಂಗೆ ದೇವರೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಲಿ ಅಂತ ಹೇಳ್ಬಿಟ್ಟು ಭಗವಂತನ ಕೇಳ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಮೂರನೇ ವಾರ ಏನ್ ಕೇಳ್ತೀರಾ? ಮೂರನೇದಾಗಿ ನಾಡಿನ ಜನತೆ ಎಲ್ಲ ಸುಭಿಕ್ಷವಾಗಿ ಕರೋನಾದಿಂದ ಮುಕ್ತಿ ಹೊಂದಿ ಎಲ್ಲರೂ ಆರೋಗ್ಯವಾಗಿರ್ಲಿ ಅಂತೇಳಿ ಆ ದೇವ್ರನ್ನ ಬೇಡ. ಸುಮ್ಮನೆ ರಾಮಗ ಅಂದ್ರೆ ಸೆಕೆಂಡ್ ಪೀರಿಯಡ್ ಫುಲ್ ಒಳ್ಳೆ ಪರ್ಸೆಂಟೇಜ್ ಪಾಸ್ ಆಗ್ಬೇಕು. ಎಕ್ಸಾಮ್ ಹಿಂದಿನ ದಿನ ಬಂದು ಕ್ವಶನ್ ಪೇಪರ್ ಕೊಟ್ಬಿಟ್ಟು ಹೋಗಪ್ಪ ಅಂತ ಕೇಳ್ತೀನಿ. ಯಾಕೆಂತಂದ್ರೆ ಎಕ್ಸಾಮ್ ಆರಾಮಾಗಿ ಪಾಸ್ ಮಾಡ್ಬೋದು. ಆಮೇಲೆ JEE ಕ್ರ್ಯಾಕ್ ಮಾಡಬೇಕು. ಆಮೇಲೆ ಲೈಫ್ ಅಲ್ಲಿ ಫುಲ್ ಸೆಟ್ಲ್ ಆಗಬೇಕು. ಲೈಫ್ ಅಲ್ಲಿ ಸೆಟ್ಲ್ ಆಗಬೇಕು. ಮಳೆ ಚೆನ್ನಾಗಾಗಬೇಕು, ರೈತರೆಲ್ಲ ಚೆನ್ನಾಗಿರ್ಬೇಕು. ರೈತರು ಚೆನ್ನಾಗಿದ್ರೇನೆ ತಿನ್ನಕ್ಕನ್ನನೇ ಇಲ್ಲ ಅಂದ್ರೆ ಎಲ್ಲಿ ಜನ ಬದುಕಿದ್ದು ಸತ್ತಂಗೆ ಆಯ್ತಾ. ಅದಕ್ಕೆ ಫಸ್ಟ್ನೇದೇನು ಅಂದ್ರೆ ಮಳೆ ಬರ್ಬೇಕು ಚೆನ್ನಾಗಿ, ಎರಡನೇದು ರೈತರ ಸಾಲ ಎಲ್ಲ ಮನ್ನಾ ಆಗ್ಬೇಕು, ರೈತರೆಲ್ಲ ಚೆನ್ನಾಗಿರ್ಬೇಕು. ಮೂರನೇದಾಗಿ ನನ್ನ ಆಯಸ್ಸು ನಮ್ಮ ಅಪ್ಪ ಎಲ್ಲ ತೀರೋಗಿದ್ದಾರೆ, ನಮ್ಮ ಅಮ್ಮಂಗೆ ಕೊಟ್ರೆ ಸಾಕು. ಕೋಟಿ ದೇವರೇ ಎದುರಿದ್ದರು ನಿನ್ನಂತೆ ಯಾರು ಕಾಣರಮ್ಮ, ಕೋಟಿ ಸಂಪತ್ತು ಕೈಲಿಟ್ಟರು ನೀ ನೀಡೋ ಪ್ರೀತಿಗೆ ಸಾಟಿಲ್ಲಮ್ಮ. 2 ಕೇಳ್ತೀನಿ, ಇನ್ನ ಒಂದು ಮತ್ತಿನ 3 ಕೊಡು ಅಂತ ಕೇಳ್ತೀನಿ. ಎರಡೇನ್ ಕೇಳ್ತೀರಾ? ಏನೋ ಬೇಕಾಗಿರೋದು ಕೇಳ್ತೀನಿ ಅಷ್ಟೇ. ಅದೇ ಏನ್ ಬೇಕಾಗಿರೋದು ಕೇಳ್ತೀರಾ? ಕೇಳಿದ್ರೆ ನಾನು ಗಾಡಿ ಇಸ್ಕೊತೀನಿ, ಗಾಡಿಗೆ ಪೆಟ್ರೋಲ್ ಯಾವಾಗ್ಲೂ ಖಾಲಿನೇ ಆಗ್ಬಾರ್ದು ಲೈಫ್ ಟೈಮು. ನೆಕ್ಸ್ಟ್ ಒನ್ ನಾನು ಸ್ಟ್ರಾಂಗ್ ಆಗಿರ್ಬೇಕು, ವೀಕ್ ಆಗಿರ್ಬಾರ್ದು. ಇಷ್ಟು ಸಾಕ ನಿಮ್ಗೆ ಲೈಫ್ ಮೀನ್ಸ್ ದೇವರು ಪ್ರತ್ಯಕ್ಷ ಆಗೋದೇ ರೇರು ಆಗಲ್ಲ. ಹಾಗೆ ನಿಮ್ಗೆ 3 ವರ ಕೊಟ್ಟಿದ್ದೇನೆ, ಸೊ ನೀವು ಸ್ಟ್ರಾಂಗ್ ಆಗಿರೋದು ಕೇಳ್ಬೇಕು, ಬೇಕಾಗಿರೋದನ್ನ ಕೇಳ್ಬೇಕು. ಹಾಗಾಗಿ 2 ಕೇಳಿದೀನಲ್ವಾ, ಲಾಸ್ಟ್ ಅಲ್ಲಿ ಮಿಕ್ಕಿ ಇರುತ್ತಲ್ಲ ಅದ್ರಲ್ಲಿ ಇನ್ನ ಮತ್ತೆ ಎಕ್ಸ್ಟೆಂಡ್ ಮಾಡ್ತಾನೆ ಇರ್ತೀನಿ. ಇನ್ನೂ ಲವ್ ಮಾಡಿಲ್ವಾ? ನನಗೆ 3 ವರ ಕೊಟ್ರೆ ಹುಡುಗಿರಿಂದ ಬಿಡುಗಡೆ ಬೇಕು ಅಂತ ಕೇಳ್ಕೊಂತೀನಿ. ಒಂದೇದು ಹುಡುಗಿರಿಂದ ಬಿಡುಗಡೆ. ಎರಡನೇ ಕ್ವಶನ್ ಕರಿಯರ್ ಮೀನ್ಸ್ ಯಾವ ತರ? ನಾನು ಸೆಟ್ಲ್ ಆಗ್ಬೇಕು ಬೇಗ. ಸೆಟ್ಲ್ ಆಗ್ಬೇಕು ಮೀನ್ಸ್ ಸೆಟ್ಲ್ ಆಗ್ಬೇಕು ಅಂದ್ರೆ ಯಾವ ತರ? ಗವರ್ಮೆಂಟ್, ಪ್ರೈವೇಟ್, ಯಾವ ತರ ಸೆಟ್ಲ್ ಆಗ್ಬೇಕು? ಯಾವ್ದ್ರಲ್ಲಾದ್ರೂ ಪರವಾಗಿಲ್ಲ, ಒಟ್ನಲ್ಲಿ ಸೆಟ್ಲ್ ಆಗ್ಬೇಕು ಲೈಫ್ ಅಷ್ಟೇ. ಓಕೆ ಥರ್ಡ್ ವಾರ ಏನ್ ಕೇಳ್ತೀರಾ? ಥರ್ಡ್ ವಾರ ಯೋಚನೆ ಮಾಡಿ ಹೇಳಿ, ಯಾಕಂದ್ರೆ ದೇವ್ರು ವರ ಕೊಡಲ್ಲ ಯೂಶುವಲಿ, ನಿಮಗೆ ಕೊಟ್ಟಿದ್ದಾನೆ, ಚಾನ್ಸ್ ಮಿಸ್ ಮಾಡ್ಕೋಬೇಡಿ. ಓಕೆ ಥರ್ಡ್ ವಾರ ಏನ್ ಬೇಕಂದ್ರೆ ಒಳ್ಳೆ ಹುಡುಗಿ ಕೇಳಿ ಫ್ಯೂಚರ್ ಅಲ್ಲಿ. ಅದಂತೂ ಬೇಡವೇ ಬೇಡ, ಹುಡುಗಿರೇ ಬೇಡ ಲೈಫಲ್ಲಿ, ಬೇಡ ಸಾಕು. ಹುಡುಗಿರಿಂದ ಬಗ್ಗೆ ಅಂತ ಡಿಸೈಡ್ ಮಾಡ್ಬಿಟ್ಟಿದ್ದೀರಾ? ಮದುವೆ ಬೇಡವಾ? ಸಿಂಗಲ್ ಲೈಫ್? ಇಲ್ಲ, ನಾನೇನ್ ಪ್ಲಾನ್ ಮಾಡಿದೀನಿ ಅಂದ್ರೆ ಮದುವೆ ಟೈಮ್ ಬಂದ್ರೆ ನಿತ್ಯಾನಂದ ಐಲ್ಯಾಂಡ್ ಕೊಡೋಗ್ಬಿಡೋಣ ಅಂತ ಪ್ಲಾನ್ ಮಾಡಿದ್ದೀನಿ. ವೈ ಬಿಕಾಸ್ ಬೇಡವೇ ಬೇಡ, ಮದುವೆ ಬೇಡ ಅಂತ. ಓಕೆ ಮೂರನೇ ವಾರ ಮತ್ತೆ ಇನ್ನೇನ್ ಕೇಳೋಣ ಅನ್ಕೊಂಡಿದ್ದೀರಾ? ಮೂರನೇ ವಾರ ಜಸ್ಟ್ ಏನಂದ್ರೆ ತಪ್ಪಿ ಸಿಕ್ಕಿದೆ ವಾರ ಮಿಸ್ ಮಾಡಬೇಡಿ. ನನ್ಗೆ ಯಾರಾದ್ರೂ ರೋಲ್ಸ್ ರಾಯ್ಸ್ ಗಿಫ್ಟ್ ಕೊಟ್ರೆ ಸಾಕು. ಏನ್ ಕೊಡ್ಬೇಕು? ರೋಲ್ಸ್ ರಾಯ್ಸ್. ಇನ್ನ ಮೇಲೆ ನೀನ್ ಯಾರೋ ನಾನ್ ಯಾರೋ ಮುಗೇತ್. ಒಂದು 50 ಕೋಟಿ, ಒಂದೆರಡು ಆಡಿ ಕಾರು, ಒಂದು 50 ಬಿಲ್ಡಿಂಗ್. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಹಾಯ್, ಹ್ಯಾಪಿ ಹೋಲಿ. ನಿಮ್ಮ ಹೆಸರೇನು? ಚೇತನ್. ಓಕೆ, ನಮ್ ಪ್ರಶ್ನೆ ಏನಂದ್ರೆ, ನೀವು ದೇವ್ರ ಪ್ರತ್ಯಕ್ಷ ಆಗಿ ನಿಮ್ಗೆ 3 ವರ ಕೇಳಿದ್ರೆ ಏನ್ ಕೇಳ್ತೀರಾ ದೇವ್ರ ಹತ್ರ ನೀವು? ದುಡ್ಡು. ಒಂದೇ ದುಡ್ಡು, ಮನೆ. ಎರಡನೇ ವಾರ ಮನೆ ಆಯ್ತು. ಮೂರನೇದು ಹ್ಯಾಪಿ ಲೈಫ್ ಕೇಳ್ತೀರಾ? ಓಕೆ, ಇಷ್ಟು ಬಿಟ್ಟು ಏನಾದ್ರು ಬೇಡವಾ ಲೈಫ್ಗೆ? 10th ಅಲ್ಲಿ ಪಾಸ್ ಮಾಡೋಕೆ. ಫಸ್ಟ್ ಒಂದು 10th ಅಲ್ಲಿ ಪಾಸ್ ಮಾಡ್ತಾರೆ, ಸೆಕೆಂಡು ಒಳ್ಳೆ ಕಂಪ್ನಿಯಲ್ಲಿ ಕೆಲಸ ಸಿಗೋಕೆ, ಥರ್ಡ್ ಒನ್ ಬಂದು ಆಮೇಲೆ ಇಲ್ಲ. ಮೂರನೇದು ಕೇಳಲು ದೇವ್ರ ಅಪರೂಪಕ್ಕೆ ಬಂದು ಕೇಳ್ತಾವ್ ನರನ, ಯಾಕೋ ನಳ್ಳಾಡ್ತೀಯಾ? ಮೂರನೇ ವಾರ ಏನ್ ಕೇಳ್ತೀಯಾ? ಮೂರನೇ ವಾರ ಒಳ್ಳೆ ಗರ್ಲ್ ಫ್ರೆಂಡ್ ಕೇಳೋ. ಮುಂದೆ ಫ್ಯೂಚರ್ ಅಲ್ಲಿ ಮೊದ್ಲ ಸೀರಿಯಸ್ ಆಗಿ ಯಾರು ಎಣ್ಣೆ ಸಿಕ್ತಿಲ್ಲ. ಇವಾಗಿಂದ ಸಿಚುವೇಶನ್ ಹೆಂಗಾಗಿದೆ ಅಂದ್ರೆ, ಡ್ರೈವರ್ ಅಂದ್ರೆ ಮುಗ್ದೋಯ್ತು, ಅಗ್ರಿಕಲ್ಚರ್ ಮುಗ್ದೋಯ್ತು, ಗೌರ್ಮೆಂಟೇ ಬೇಕು ಅಂತಂದ್ರೆ ಸೊ ಅಗ್ರಿಕಲ್ಚರ್ ಮಾಡೋರು ಎಲ್ಲೋಗ್ಬೇಕು ಅಲ್ವಾ? ಸೊ ಮೂರನೇದು ಏನ್ ಕೇಳ್ತೀಯಾ? ಏನಿಲ್ಲ, ಬೇಡವಾ? ಸಾಕು ನಾಚ್ಕತಿಲ್ಲೋ. ಓಕೆ, ಬೇಡ ಬಿಟ್ಟ ಕೊಹ್ಲಿ, ಅದು 10th ಪಾಸ್ ಆದ್ರೆ ಸಾಕು, ಅದು 100% ಆಗೇ ಇರ್ತದೆ. ಸೆಕೆಂಡ್ ಒನ್ ಏನ್ ಕೇಳ್ತಲ್ಲ? ಒಳ್ಳೆ ಕಂಪ್ನಿಯಲ್ಲಿ ಕೆಲಸ ಸಿಗ್ಲಿ.
ನೋಡಪ್ಪ ಒಳ್ಳೆ ಕಂಪ್ನಿ ಕೆಲಸ ಸೇರ್ಕೊಂಡು ಬ್ರಹ್ಮಚಾರಿ ಹೋಯ್ತಾನೆ. ನಿಮ್ಗೆ 300 ಏನು ಬಾಡುವಂತೆ. ಥ್ಯಾಂಕ್ ಯು ಸೋ ಮಚ್. ದೇವರು ಪ್ರತ್ಯಕ್ಷ ಆಗ್ಬಿಟ್ಟು ನಿನಗೇನು 3 ವರ ಬೇಕು ಅಂತ ನನ್ನನ್ನು ಕೇಳಿದ್ರೆ, ಸೊ ನಾನು ಫಸ್ಟ್ ಹೇಳೋದು ನಮ್ಮಪ್ಪ ಯಾವಾಗಲೂ ನನ್ನ ಜೊತೆಗಿರ್ಬೇಕು ಅಂತ. ಸೆಕೆಂಡ್ ಒನ್ ಬಂದ್ಬಿಟ್ಟು ನಾನು ಇಷ್ಟಪಟ್ಟಿದ್ದೆಲ್ಲ ನನಗೆ ಸಿಗಬೇಕು ಅಂತ. ಥರ್ಡ್ ಒನ್ ಬಂದ್ಬಿಟ್ರು ಲೈಫ್ ಟೈಮ್ ಫ್ರೀ ಶಾಪಿಂಗ್ ಸಿಗಬೇಕು ಅಂತ.